ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಮತ್ತು ಎಲ್ಲರ ಮನೆಯಲ್ಲೂ ದೀಪಾವಳಿ ಚೆನ್ನಾಗಾಯಿತು ಅಂಥೇಳಿ ಅಂದ್ಕೊಳ್ತಾ ಇದ್ದೀನಿ. ನಮ್ಮಲ್ಲಿ ತುಂಬಾ ಚೆನ್ನಾಗಾಯಿತು. ಒಂದು ಸಾರಿ ತೇರ್ದಾದಲ್ಲಿ ಹೋದೆ, ಒಂದು ಸಾರಿ ಗುರ್ಲಾಪುರದಲ್ಲಿ ಅಲ್ಲೊಂದು ಸ್ವಲ್ಪ ಇದ್ದು ಎರಡೂ ಕಡೆಯೂ ದೀಪಾವಳಿ ಮುಗಿಸ್ಕೊಂಡು ಊರಿಗೆ ಬಂದೆ. ಸೊ ಇಲ್ಲಿ ಜಯಶಂಪುರಕ್ಕೆ ಬಂದ್ವಿ. ಅಂದರೆ ಇಲ್ಲಿ ಮಳೆ ಸ್ಟಾರ್ಟ್ ಆಗಿದೆ ಇವಾಗ. ಇಲ್ಲಿ ಯಾವಾಗ ಮಳೆ ಬರುತ್ತೋ ಯಾವಾಗ ಹೋಗುತ್ತೆ ಅಂತ ಗೊತ್ತೇ ಆಗಲ್ಲ. ಸೊ ಕಂಟಿನ್ಯೂ ಆಗಿ ಮಳೆ ಇದೆ. ಒಂದು ಸ್ವಲ್ಪ ಕ್ಲೈಮೇಟೂ ತಂಪಾಗಿದೆ. ಸೊ ಹಾಗೆ ಈವ್ನಿಂಗ್ ಒಂದು ಸ್ವಲ್ಪ ಊರಿನ ಹತ್ರ ಹೋಗಿ ಬಂದಿವಲ್ಲ, ಒಂದು ಸ್ವಲ್ಪ ಅಕ್ಕಿ ಅದು ಇದು ಏನೋ ತರೋದಿತ್ತು ಸಂತಿ. ಸೊ ಡಿಮಾರ್ಟ್ಗೆ ಹೋಗಿದ್ವಿ. ಒಂದು ಸ್ವಲ್ಪ ಡಬ್ಬಿನೂ ಬೇಕಾಗಿತ್ತು ಸಾಗರ್ಗೆ, ಅಂದರೆ ಹಣ್ಣದು ಹಾಕ್ಕೊಂಡು ಹೋಗೋಕೆ ಬೇಕಾಗಿತ್ತು. ಅಂದರೆ ಇನ್ನು ಶಿಫ್ಟ್ ಎಲ್ಲ ಸ್ಟಾರ್ಟ್ ಆಗಿದೆಯಲ್ಲ, ಫ್ಯಾಕ್ಟ್ರಿಗೆ ಹೋಗೋಕ್ಕೆ ಏನಾದರೂ ಒಯ್ಯೋಕ್ಕೆ ಬೇಕಂತ ಹೇಳಿ ಏನಾದರೂ ತೊಗೊಂಬರೋಣ ಅಂಥೇಳಿ ಡಿಮಾರ್ಟ್ಗೆ ಹೋದ್ವಿ. ಸೊ ಡಿಮಾರ್ಟಲ್ಲಿ ಈ ಡಬ್ಬಿ ತೊಗೊಂಬಂದ್ವಿ. ಈ ಡಬ್ಬಿಯಲ್ಲಿ ಎಷ್ಟು ಬಾಕ್ಸ್ ಬಂದಿದ್ದಾವೆ ಅಂದರೆ 6 ಬಾಕ್ಸ್ ಬಂದಿದ್ದಾವೆ. ತುಂಬಾ ಚೆನ್ನಾಗಿದೆ ಮತ್ತು ಪ್ರೈಸ್ನೂ ಇದಕ್ಕೆ ವರ್ತ್ ಆಗಿದೆ. ಇದ್ರ ಪ್ರೈಸ್ ಬಂದುಬಿಟ್ಟು 155 ಇತ್ತು. ಸೊ ನಂಗೆ ಸಿಕ್ಕಿದ್ದು 130ಗೆ ಸಿಕ್ತು. ತುಂಬಾ ಚೆನ್ನಾಗಿದೆ ನೋಡೋಕ್ಕಾದ್ರೂ. ನೋಡಿ ಯಾವ ಥರ ಇದೆ ಅಂಥೇಳಿ. ನಾ 6 ಬಾಕ್ಸ್ ಇದಾವಂತ ಅಂದ್ಕೊಂಡಿದ್ದೆ. ಬಟ್ ಡಬ್ಬಿ ಒಳಗೆ ಡಬ್ಬಿ ಬೇರೆ ಇದ್ವಲ್ಲ, ಜಾಸ್ತಿನೇ ಇದ್ದಾವೆ ಡಬ್ಬಿಗಳೆಲ್ಲ. 7 ಬಾಕ್ಸ್ ಏನೋ ಬಂದಿದ್ದಾವೆ. ದೊಡ್ಡ ಬಾಕ್ಸ್ ಒಂದು ಹಿಡ್ಕೊಂಡು 7 ಬಾಕ್ಸ್ ಇದ್ದಾವೆ. ಆಮೇಲೆ ಇಲ್ಲಿ ಕೆಳಗಡೆ ಮಂಗಳವಾರ ಸಂತೆ ನಡೆಯುತ್ತೆ. ಸೊ ಮಂಗಳವಾರ ಹೋಗಿ ಕಾಯಿಪಲ್ಲೆ ಎಲ್ಲ ತೊಗೊಂಬಂದ್ವಿ. ಒಂದು ಸ್ವಲ್ಪ ಸೊಪ್ಪು ಅದು ಇದು ಬೇಕಿತ್ತು. ಸೊ ಅದನ್ನು ತೊಗೊಂಬಂದೆ. ನಾನು ತೊಗೊಂಬಂದ ತಕ್ಷಣವೇ ಎಲ್ಲನೂ ಬಿಡಿಸಿ ಎತ್ತಿಟ್ಕೊಂಡ್ಬಿಡ್ತೀನಿ. ಹಾಗೆ ಡಬ್ಬಿಗಳನ್ನೆಲ್ಲ ತೊಳೆದು ಒಂದು ಸ್ವಲ್ಪ ಅಲ್ಲೇ ಟೇಬಲ್ ಮೇಲೆ ಡಬ್ಬಾಕಿದ್ದೆ. ಆಮೇಲೆಲ್ಲ ಸೊಪ್ಪೆಲ್ಲ ತೆಗೆದ್ಮೇಲೆ ಕ್ಲೀನ್ ಮಾಡ್ತೀನಿ. ಸಾಯಂಕಾಲ ಹಾಗೆ ಒಂದು ಸ್ವಲ್ಪ ಎಗ್ ಬಿರಿಯಾನಿ ಮಾಡಿಕೊಂಡು ತಿಂದ್ಕೊಂಡು ವಾಕ್ ಹೋದ್ವಿ. ಎಗ್ ಬಿರಿಯಾನಿ ನನಗೂ ಇಷ್ಟ ಆಗುತ್ತೆ ಮತ್ತು ಸಾಗರ್ಗೂ ಇಷ್ಟ ಆಗುತ್ತೆ. ಸೊ ಅವಾಗವಾಗ ಜಾಸ್ತಿ ಏನಿಲ್ಲ, ವಾರದಲ್ಲಿ ಅಥವಾ 2 ವಾರದಲ್ಲಿ ಹೀಗೆ ಯಾವಾಗಾದರೂ ಮಾಡ್ಕೊಂಡಿರ್ತೀವಿ. ಅದೇ ಎಗ್ ಬಿರಿಯಾನಿ ತಿಂದ್ಕೊಂಡು ಸಾಯಂಕಾಲ ಕೆಳಗಡೆ ವಾಕ್ ಹೋದ್ವಿ. ಅಂದರೆ ಬೈಕ್ ಒಳಗಡೆ ಹಚ್ಚಿದ್ದಿಲ್ಲ. ಹಾಗೆ ಒಂದು ಸ್ವಲ್ಪ ಬೈಕ್ ಒಳಗಡೆ ಹಚ್ಚಿದ್ರು. ಅಂದರೆ ಸಾಯಂಕಾಲ ಮಲ್ಕೋವಾಗನೇ ಕೆಳಗೆ ವಾಕ್ ಹೋಗಿರ್ತಿಲ್ಲ. ಸೊ ಅವಾಗನೇ ಬೈಕನ್ನು ಕೆಳಗೆ ಒಳಗೆ ಹಚ್ಕೊಂಡು ಆಮೇಲೆ ಆ ಕಡೆ ವಾಕ್ ಹೋಗಿ ಬಂದುಬಿಡ್ತೀವಿ. ಮತ್ತು ವಿಡಿಯೋ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾಡೋಕ್ಕೆ. ಯಾಕಂದರೆ ಸಾಯಂಕಾಲ ವಾಕ್ ಹೋಗಿ ಬಂದುಬಿಟ್ಟು ಮಾಡ್ಕೊಂಡ್ಬಿಟ್ಟು ಆಮೇಲೆ ಮಧ್ಯಾಹ್ನ ಮಾರ್ನಿಂಗ್ ಏನು ಮಾಡೋಕ್ಕೆ ಹೋಗಲಿಲ್ಲ ವಿಡಿಯೋ ಏನು. ಸೊ ಮಧ್ಯಾಹ್ನ ಅಡುಗೆ ಮಾಡೋದನ್ನೇ ಸ್ಟಾರ್ಟ್ ಮಾಡಿದೆ ಆವಾಗಲೇ ವಿಡಿಯೋ ಮಾಡೋಕ್ಕೆ. ಸಾಗರ್ ಇವಾಗ ನಸಕ್ನಾಗ ಇರುತ್ತೆ. ಸೊ ಡ್ಯೂಟಿ 4 ಗಂಟೆಗೆ ಹೋಗಿರ್ತಾರೆ. ಮಧ್ಯಾಹ್ನ 12 ಗಂಟೆ 1 ಗಂಟೆಗೆ ಅದು ಬರ್ತಾರೆ. ಸೊ ಅವ್ರು ಬಂದ ಮೇಲೇ ಚಪಾತಿ ಮಾಡಿರಿ ಆಯ್ತು ಅಂತೇಳಿ ಹಿಟ್ಟೆಲ್ಲ ನಾದಿಟ್ಟಿದ್ದೆ, ಪಲ್ಯ ಮತ್ತು ಅನ್ನ ಎಲ್ಲ ಮಾಡಿಟ್ಟಿದ್ದೆ. ಸೊ ಅವ್ರು ಬಂದ ಮೇಲೇ ಚಪಾತಿ ಮಾಡ್ತಾಯಿದ್ದೀನಿ ಇಲ್ಲಿ. ಅಂದರೆ ಅವ್ರು ಬಂದ ಮೇಲೇ ಇಬ್ಬರು ಕೂಡ್ಕೊಂಡು ಊಟ ಮಾಡ್ಬೇಕಂತೇಳಿ ಇಟ್ಟಿರ್ತೀನಿ ನಾದಿ. ಮೊದಲೆಲ್ಲ ಆದರೆ ಡಬ್ಬಿ ಕಟ್ಕೊಂಡು ಹೋಗ್ತಿದ್ರು. ಸೊ ಇವಾಗ ಬೆಳಗ್ಗೆ ಬೇಗ ಹೋಗಿರ್ತಾರಲ್ಲ, ಸೊ ಅದಕ್ಕೇ ಆಗಲ್ಲ ಡಬ್ಬಿ ಕಟ್ಕೊಂಡು ಹೋಗೋಕ್ಕೆ. ಮತ್ತು ನಸಕ್ನ 4 ಗಂಟೆಗೆ ಹೋಗಿರ್ತಾರಲ್ಲ, 4 ಗಂಟೆಗೆ ಹೋದರೆ ಮಧ್ಯಾಹ್ನ 1 ಗಂಟೆ 12 ಗಂಟೆಗೆ ಅದು ಬಂದುಬಿಡ್ತಾರೆ, 12ವರೆಗೆ ಅದು. ಸೊ ಅದಕ್ಕೆ ಡಬ್ಬಿ ಕಟ್ಕೊಂಡು ಹೋಗಲ್ಲ. ಮಧ್ಯಾಹ್ನ ಬಂದ ಮೇಲೇ ಊಟ ಮಾಡ್ತಾರೆ. ಅಲ್ಲೇ ಏನೋ ನಾಷ್ಟ ಏನಾದರೂ ಮಾಡ್ಕೊಂಡಿರ್ತಾರೆ.
ಹಾಗೆ ಈವ್ನಿಂಗ್ ಒಂದು ಸ್ವಲ್ಪ ಟೀ ಕುಡ್ಕೊಂಡು ಗ್ರೌಂಡಿಗೆ ಹೋದ್ವಿ. ಸುಮ್ಮನೆ ಅಡ್ಡಾಡಕ್ಕೆ ಹೋದ್ವಿ ಕೆಳಗಡೆ. ಮೇಲ್ಗಡೆ ಕೂತು ಬೇಜಾರಾಗಿತ್ತು. ಸೊ ಒಳಗಡೆ ಕೂತ್ಕೊಂಡು ಬೇಜಾರಾಗಿತ್ತಲ್ಲ. ಸೊ ಸಾಯಂಕಾಲ ಸ್ವಲ್ಪ ಸುತ್ತಾಡಕ್ಕೆ ಹೋದ್ವಿ. ಇಲ್ಲಿ ಬೆಟ್ಟದ ನೆಲ್ಲಿಕಾಯಿ ಗಿಡ ಇದೆ. ಅದು ಯಾವುದೋ ಕಾಯಿ ಅಂತ ಅಂದ್ಕೊಂಡಿದ್ದೆ, ಬಟ್ ಬೆಟ್ಟದ ನೆಲ್ಲಿಕಾಯಿ ಎಲ್ಲ ತುಂಬಾ ಆಗಿದ್ವು ಆ ಗಿಡದಲ್ಲಿ. ಅದನ್ನೇ ನೋಡ್ಕೊಂಡು ಹೋಗ್ತಾ ಇದ್ವಿ ಈವ್ನಿಂಗು. ಆಗಿದ್ದಾವಲ್ಲ. ಸೊ ಅವ್ರು ಯಾರೂ ಕಿತ್ಕೊಂಡಿದ್ದಿದ್ದಿಲ್ಲ. ಇಲ್ಲಿ ಪೇರುಕಾಯಿನೂ ಎಷ್ಟೊಂದು ಆಗಿದ್ವು ಗಿಡದಲ್ಲಿ. ಸೊ ಅವರು ಕಿತ್ಕೊಂಡಿದ್ದಿಲ್ಲ. ಈ ಬೆಟ್ಟದ ನೆಲ್ಲಿಕಾಯಿನೂ ಕಿತ್ಕೊಂಡಿದ್ದಿದ್ದಿಲ್ಲ. ನಮ್ಮ ಕಡೆ ಆದರೆ ಬಿಡೋದಿಲ್ಲ, ಯಾರ್ದು ಏನು ಅಂತಲೂ ಕೇಳೋದಿಲ್ಲ, ಎಲ್ಲರೂ ಕಿತ್ಕೊಂಡು ಹೋಗ್ತಾರೆ. ಬಟ್ ಇಲ್ಲ ಹಾಗಲ್ಲ. ಸೊ ಗಿಡದಲ್ಲಿ ಏನೋ ಕಾಯಿದು, ಸೊ ಅದಕ್ಕೆ ಯಾರೂ ಕಿತ್ಕೊಂಡಿಲ್ಲ ಅಂತ ಅನಿಸುತ್ತೆ. ಇಲ್ಲಿ ಹುಡುಗಿರೆಲ್ಲ ಬ್ಯಾಡ್ಮಿಂಟನ್ ಆಡ್ತಾಯಿದ್ರು. ಹುಡುಗಿರು ಅಂತ ಒಂದು ಹುಡುಗ ಕುಟ್ಕೊಂಡು ಎಷ್ಟು ಚಂದ ಆಡ್ತಾಯಿದ್ರು ಅಂದರೆ, ಅಂಪೈರ್ ಬಂದುಬಿಟ್ಟು ಸೀಟಿ ಊದೋದು ಬಿಟ್ಟು ಅದು ಡಮರುಗ ಇರುತ್ತಲ್ಲ, ಸೊ ಅದನ್ನು ಬಾರಿಸ್ತಾ ಇತ್ತು. ಸೊ ಅದಕ್ಕೆ ಅವರು ಎಲ್ಲ ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ಅವ್ರು ನೋಡ್ಕೋತಾ ಅಲ್ಲಿ ಗ್ರೌಂಡಲ್ಲಿ ಒಂದು ಸ್ವಲ್ಪ ಕೂತ್ಕೊಂಡ್ಬಿಟ್ವಿ ಅಲ್ಲ ಈವ್ನಿಂಗು. ಸೊ ಅದು ಡಮರುಗ ಬಾರಿಸೋದಾಗಲಿ ಇದು ಮಾಡೋದಾಗಲಿ ಮಾಡ್ತಾಯಿತ್ತು ಹುಡುಗಿ. ಸೊ ಅವರೆಲ್ಲ ಜಗಳ ತೆಗೆಯೋದು ಇದು ಮಾಡೋದು ಫನ್ನಾಗಿ ಆಡ್ತಾಯಿದ್ರು. ಸೊ ಅದನ್ನೇ ನೋಡಿಕೊಂಡು ಅಲ್ಲೇ ಟೈಮ್ ಪಾಸ್ ಮಾಡ್ಕೋತಾ ಒಂದು ಸ್ವಲ್ಪ ಕೂತ್ಕೊಂಡ್ವಿ. ಓಕೆ ಬಾಯ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.